ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಬಿಜೆಪಿಗೆ ಇದ್ದ ಒಂದು ಅಸ್ತ್ರ ಕಡಿಮೆ ಆಗಿದೆ ಅನ್ನುವಂತ ಮಾತನ್ನ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ. ಅಂದ್ರೆ ಪೈಲ್ವಾನ್ ಅವರು ತಮ್ಮ ಇದನ್ನ ವಾಪಸ್ ತಗೊಂಡಿದ್ದಾರೆ ಅಂತ. ಅವರ ಹತ್ತಿರದ ಮೇಲೆ ನಿಂತು ಚುನಾವಣೆ ಮಾಡ್ತಾ ಇದ್ದಾರೆ ಅಂತ ಈ ಪ್ರಶ್ನೆ. ಈಗ ಸಾದಿಕ್ ಅವರು ನಮ್ಮ ಪಾರ್ಟಿಯವರ ಇಲ್ಲ, ನೀವು ಅವ್ರಿಗೆ ಅನ್ಯಾಯ ಮಾಡಿದ್ರಿ ಅಂತೇಳಿ ಅವರು ಚುನಾವಣೆಗೆ ನಿಂತರು. ಸಾದಿಕ್ ಪೈಲ್ವಾನ್ ಅವ್ರು ಎಲ್ಲಿ ಜಟ್ಟಿ ಕಟ್ಕೊಂಡು ಪೈಲ್ವಾನ್ಗಿರಿ ಮಾಡಿದ್ರು ನನಗೆ ಗೊತ್ತಿಲ್ಲ. ಆದರೂ ಪೈಲ್ವಾನ್ ಅಂದ ತಕ್ಷಣ ಜಟ್ಟಿ ಕಟ್ಟಿರ್ತಾರೆ. ಅವ್ರೇನೋ ತೊಡೆ ತಟ್ಟಿ ಜಟ್ಟಿ ಕಟ್ಟಿ ಇಳಿದಿದ್ರು. ನೀವು ಅವ್ರನ್ನ ಮೆತ್ತಗೆ ವಂಚನೆ ಮಾಡಿ KPCC ಆಫೀಸಿಗೆ ಕರ್ಕೊಂಡು ಅವ್ರು ಜಟ್ಟಿ ಬಿಟ್ಟು ಇಲ್ಲೇ ಸೋಲಿಸಿ ಕಳಿಸ್ಬಿಟ್ರಲ್ಲ. ಕಾಂಗ್ರೆಸ್ನವರು ಪೈಲ್ವಾನ್ ಜಟ್ಟಿ ಇಲ್ಲೇ ಬಿಚ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಇನ್ನೇನಲ್ಲೇ ಫೈಟ್ ಮಾಡೋದು ಹೋಗಿ ಅಲ್ಲಿ. ಅವರು ವಾಪಸ್ ತಗೊಂಡಿರ್ಬೋದು. ಒಂದು ತಿಳ್ಕೊಳ್ಬೇಕು, ಯಾವತ್ತು ಅರಿದ ಬಟ್ಟೆ ಹೊಸ ಬಟ್ಟೆ ಕತ್ತರಿಸಿ ನೀವು ತೇಪೆ ಹಾಕಬಹುದೇ ಹೊರತು ಅದು ಹೊಸ ಬಟ್ಟೆ ಆಗೋದಿಲ್ಲ. ತುಂಡಾದ ಹಗ್ಗ ನೀವು ಗಂಟಾಕಬಹುದೇ ಹೊರತು ಒಟ್ಟಿಗೆ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ನೋಡಿ, ನಾನು ಹೇಳ್ತೇನೆ, ನಾನು ಮುಸಲ್ಮಾನ್ ಬಂಧುಗಳೆಲ್ಲ ನಮಗೆ ಓಟ್ ಹಾಕ್ತಾರೆ ನಾನು ಹೇಳಲ್ಲ. ಯಾಕೆ ಅಂದರೆ ಕಾಂಗ್ರೆಸ್ನವರು ಅವ್ರ ತಲೆಗೆ ಬಿಟ್ಟಿರೋ ಹುಳುಗಳು ಸತ್ತಿಲ್ಲ, ಬದುಕಿವೆ. ಅವರನ್ನು ದಾರಿ ತಪ್ಪಿಸಿದ್ದೀರಿ. ಬಿಜೆಪಿಯ ವಿರುದ್ಧವಾಗಿ ಅವರನ್ನು ಎತ್ಕಟ್ಟಿದ್ದೀರಿ, ನಿಮ್ಮ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದೀರಿ. ನಮ್ದು ಏನು ಸಮಸ್ಯೆ ಇಲ್ಲ. ಅವರೆಲ್ಲ ನಮಗೆ ವಿರೋಧ ಮಾಡಿದ್ರು ಕೂಡ ದೇಶ ಆಳ್ತಾ ಇದ್ದೀವಿ ನಾವು, ನಮ್ಮ ಕೈಯಲ್ಲಿದೆ. ಜನ ಒಂದು ಅರ್ಥ ಮಾಡ್ಕೊಳ್ಬೇಕು, ಯಾರನ್ನು ಬೇಕಾದ್ರೂ ವಿರೋಧ ಮಾಡ್ಬೋದು, ಆದರೆ ವಿರೋಧಕ್ಕೊಂದು ಬೆಲೆ ಇರಬೇಕು. ಯಾವುದೇ ದೇಶಗಳನ್ನು ತೆಗೆದುಕೊಳ್ಳಿ, ನಮ್ಮ ದೇಶದಲ್ಲಿರೋಷ್ಟು ಮುಸಲ್ಮಾನರು ಸಂಖ್ಯೆ ಯಾವ ದೇಶದಲ್ಲೂ ಇಲ್ಲ. ನಂಬರ್ 1 ಮುಸಲ್ಮಾನರು ಇರತಕ್ಕಂಥ ದೇಶ ಅದು ಭಾರತ ದೇಶ. ಸುಭದ್ರವಾಗಿ ಎಲ್ಲಾದರೂ ಬದುಕ್ತಿದ್ದಾರೆ ಅವರು ಅಂತಂದ್ರೆ ಅದು ಭಾರತ ದೇಶದಲ್ಲಿ. ಪಾಕಿಸ್ತಾನ್ ಬರೀ ಮುಸ್ಲಿಮ್ಸೆ, ಸಮಸ್ಯೆ ಎಷ್ಟಿದೆ ನೋಡಿ. ಆಫ್ಘಾನಿಸ್ತಾನ್ ಸಮಸ್ಯೆ ನೋಡಿ. ಬಾಂಗ್ಲಾದೇಶ ಸಮಸ್ಯೆ ನೋಡಿ. ಬೇಕಾದಷ್ಟಿದೆ. ಮುಸ್ಲಿಂ ಕಂಟ್ರಿಗಳು ಸಣ್ಣ 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 ಕಂಟ್ರಿಗಳಿದೆ, ಆದರೆ ಸುಭದ್ರವಾಗಿಲ್ಲ. ನಮ್ಮಲ್ಲಿ ಅವರು ಸೆಕ್ಯೂರ್. ಯಾಕೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಎಲ್ಲ ರೀತಿಯ ರಕ್ಷಣೆ ಅವ್ರಿಗೂ ಕೊಟ್ಟಿದೆ. ನೀವು ಹೇಳ್ತಿರಲ್ಲ ಮನುವಾದ ಬದುಕಿರೋದು ಕಾಂಗ್ರೆಸ್ನ ತಲೆಯಲ್ಲಿ ಮಾತ್ರ. ಬಿಜೆಪಿಯಲ್ಲಿ ಮನುವಾದ ಬದುಕಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತು ಸಂವಿಧಾನ ಕೊಟ್ಟರೋ ಆವತ್ತು ಮನುವಾದ ಈ ದೇಶದಿಂದ ಸತ್ತು ಹೋಗಿದೆ. ನಾವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದರಲ್ಲಿ ನಡೀತಾ ಇರೋದು. ಆದ್ರಿಂದಾಗಿ ಸರ್ವರಿಗೂ ಸಮಪಾಲು ಸಮಬಾಳು ಗೌರವ ಕೊಡ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಆದ್ಯ ಕರ್ತವ್ಯ. ಮಾಡ್ತೇವೆ. ಇಲ್ಲಿ ಅವ್ರಿಗಾಗಿರ್ತಕ್ಕಂಥ ಅವಮಾನ ನೀವೇನು ಮಾಡಿದ್ರಿ? 65-70 ಸಾವಿರ ಜನಸಂಖ್ಯೆ ಇರೋರಿಗೆ ವಂಚನೆ ಮಾಡಿ ನೀವು ಟಿಕೆಟ್ ತೊಗೊಂಡಿದ್ದೀರಿ. ನಿಮ್ಮ ಮನೆ ತುಂಬಿಸ್ಕೊಳ್ಳಿ, ನಮ್ಮದೇನು ಅದರಲ್ಲಿಲ್ಲ. ಜನ ತೀರ್ಮಾನ ಕೊಡ್ತಾರೆ. ಇವತ್ತು ನಾನು ಹೇಳ್ತೇನೆ, ಆ ಜನಾಂಗಗಳು ಏನು ಕಾಂಗ್ರೆಸ್ ಅವ್ರಿಗೆ ಅನ್ಯಾಯ ಮಾಡ್ತಿದೆ, ಇವತ್ತು ನೀವು ಅವ್ರನ್ನ ಗೆಲ್ಲಿಸಿದ್ರೆ ಮುಸಲ್ಮಾನರು ಇಲ್ಲದೆ ಇದ್ರೂ ನಾವು ಗೆಲ್ತಿದ್ವಿ ಅಂತ ಹಾಕಿದ್ದವರು. ಈಗ ನಿಮ್ಮನ್ನು ಯಾಕೆ ಇಷ್ಟೊಂದು ಮಸ್ಕಾ ಹೊಡೆದು ಬೆಣ್ಣೆ ಹಚ್ಚಿ ನಿಮ್ಮನ್ನು ವಾಪಸ್ ತಗೊಂಡಿದ್ದಾರೆ ಅಂದರೆ ಇವರು ಇಲ್ಲಿದ್ದರೆ ನಾವು ಗೆಲ್ಲಲ್ಲ ಅಂತ. ಬಿಜೆಪಿ ಗುಮ್ಮ ತೋರಿಸಿ 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 ಎಷ್ಟು ದಿನ ಇಟ್ಕೋತೀರ ಅವ್ರನ್ನ ನೀವು? ಆಗತ್ತಾ? ಅವರಲ್ಲೂ ಯುವಕರಿದ್ದಾರೆ, ತಿಳಿದವರಿದ್ದಾರೆ, ಯೋಚನೆ ಮಾಡ್ತಾರೆ. ಏನಪ್ಪ ಪ್ರಧಾನಮಂತ್ರಿ ಮೋದಿ ಅವರು ನಮಗೇನಾದರೂ ಅನ್ಯಾಯ ಮಾಡಿದ್ರಾ, ವಂಚನೆ ಮಾಡಿದ್ರಾ, ಮೋಸ ಮಾಡಿದ್ರಾ, ನಮ್ಗೆ ತೊಂದರೆ ಆಗಿದೆಯಾ? ಯೋಚನೆ ಮಾಡ್ತಾವ್ರೆ. ಅವರೇ ಭಾಷಣಗಳು ಮಾಡ್ತಾವ್ರೆ. 12 ವರ್ಷದಿಂದ ನಾವು ಸುಭಿಕ್ಷವಾಗಿದ್ದೀವಿ, ಕಾಂಗ್ರೆಸ್ ನಮಗೇನು ಮಾಡಿದೆ ಅಂತ ಅವರು ಯೋಚನೆ ಮಾಡ್ತಿದ್ದಾರೆ. ಅದರಿಂದಾಗಿ ಆ ಜನಾಂಗಗಳು ಯೋಚನೆ ಮಾಡಲಿ. ನಿಮ್ಮ ಭವಿಷ್ಯ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳಿ ಅಷ್ಟೇ. ನಮಗೂ ಓಟ್ ಕೊಡೋರು ಕೊಟ್ಟೇ ಕೊಡ್ತಾರೆ. ನೀವು ಕೊಟ್ಟರು ನಾವು ವೆಲ್ಕಮ್ ಮಾಡ್ತೀವಿ, ನೀವು ಕೊಡದೇ ಇದ್ರು ನಿಮ್ಗೇನು ತೊಂದರೆ ಇಲ್ಲ, ನಾವು ಅದನ್ನು ವೆಲ್ಕಮ್ ಮಾಡ್ತೀವಿ. ತೊಂದರೆ. ಧನ್ಯವಾದ.